ಶೇರ್ ಮಾಡಿ, ಪ್ರತಿಯೊಬ್ಬರು ನೋಡಲಿ, ಪ್ರತಿಯೊಬ್ಬರು ವ್ಯವಸಾಯ ಮಾಡುವಂತಹ ರೈತರುಗಳು ನೋಡಲಿ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ನಿಸ್ತಾ ಇದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ನನ್ನ ತಂಗಿ ಬರ್ಡೇ. ತುಂಬ ಜನ ವಿಶ್ ಮಾಡಿದ್ದೀರಾ ಆ್ಯಂಡ್ ವಿಶ್ ಮಾಡ್ತೀರಾ ಈ ವ್ಲಾಗು ಮತ್ತು ಬರ್ಡೇ ವ್ಲಾಗ್ ನೋಡಿದ ತಕ್ಷಣ. ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ವ್ಲಾಗ್ ಬಂದು ಒಂದು ವಿಷಯದ ಬಗ್ಗೆ ಸೀರಿಯಸ್ ಆಗಿ ಮಾತಾಡೋವಂಥ ವ್ಲಾಗು. ಏನಂತ ಹೇಳಿದ್ರೆ, ನನಗೆ ಆಲ್ರೆಡಿ 12 ಗಂಟೆ ಆಗಿದೆ. 12 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು 10 to 12 ಡೇಸ್ ಆಗಿದೆ ಇದು ನಡೆದು, ಏನು ವಿಷಯ ನಡೆದು. ಬಟ್ ನನಗೆ ಒಂದು 6 ಡೇಸ್ ಬ್ಯಾಕೇ ಅಣ್ಣ ಹೇಳಿದ್ರು, ನಿನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕು ಅಂತ ಹೇಳಿ. ಇದೇ ಥರ ಆಗುತ್ತೆ, ನನ್ನ ಮಗಳು ಬರ್ತಾಳೆ, ಸೊ ಅಡ್ಜಸ್ಟ್ ಮಾಡ್ಕೊಂಡು. ಸೊ ಏನು ಹೇಳ್ತಾ ಇದ್ದೆ, ನಂದು ಏನಾಯಿತು ಅಂತ ಹೇಳಿದ್ರೆ, ಬ್ಯಾಂಗ್ಳೂರಿಗೆ ಬರೋದಿತ್ತು. 4 ಡೇಸ್ ಬ್ಯಾಕ್ ಬ್ಯಾಂಗ್ಳೂರಿಗೆ ಬಂದೆ. ಇಲ್ಲಿ ಸ್ವಲ್ಪ ಬ್ಯುಸಿ ಆದೆ, ನಾನು ಆ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಏನಪ್ಪ ಅಂತ ಅಂದರೆ ವಿಷಯ, ಅವರು ನಮ್ಮೂರು ಅಣ್ಣ ಮಂಜುನಾಥ್ ಅಂತ ಹೇಳಿ. ಮುಂಚೆ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆಲ್ಲ ಅವ್ರು ತುಂಬ ಎಲ್ಲ ದೊಡ್ಡವರು ಬಿಡಿ. ನಮ್ಮ ಮನೆ ಹಿಂದೆನೇ ಹಳೆ ಮನೇಲಿದ್ರು. ಇವಾಗ ಗದ್ದೆ ಹತ್ರ, ಇವಾಗ ಅಂದರೆ ಅಲ್ಲಿ ತುಂಬ ಒಂದು 10-12 ವರ್ಷದ ಮೇಲೆ ಆಗಿದೆ. ಅವಣ್ಣನು ಮದುವೆ ಆಗಿಲ್ಲ, ಸೆಟ್ಲ್ ಆಗಿದ್ದಾರೆ, ಬ್ಯಾಂಗ್ಳೂರಲ್ಲೇ ಎಲ್ಲೋ ಇದ್ದಾರೆ ಏನೋ ಗೊತ್ತಿಲ್ಲ. ಅವರು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಹಾಕಿದ್ರು ಒಂದು ವೀಕ್ ಹಿಂದೆ. ಏನಂತ ಹೇಳಿದ್ರೆ, ಅವರು ಹೊಗೆಪಟ ಊರ ಕಡೆ, ನಮ್ಮ ಊರಲ್ಲಿ ಹೊಗೆ ಸಸಿ ಹಾಕ್ತಾರೆ. ನಮ್ಮ KR ನಗರ ತಾಲೂಕಲ್ಲಿನೇ ಭತ್ತ ಮತ್ತು ಹೊಗೆಪಟ, ಏನು ಹೊಗೆ ಸೊಪ್ಪು ಅಂತೀವಲ್ವ, ಬೀಡಿ ಅಥವಾ ಸಿಗರೇಟ್, ಆ ಟಾಪಿಕ್ ಬೇಡ, ಅದನ್ನು ಬೆಳೀತಾರೆ. ಓಕೆನಾ? ತಂಬಾಕು ಬೆಳೀತಾರೆ. ಅದನ್ನು ಫಸ್ಟು ಸೊಸಿಯಿಂದನೇ ನಾವು ಇದು ಮಾಡ್ಕೊಬೇಕು, ಆಯಿತಾ? ಇಷ್ಟು ಚಿಕ್ಕ ಸೊಸಿ ಇಷ್ಟುದ್ದ ಇದ್ದಾವೇನೋ ಗೈಸ್. 20 ದಿನ ಅವರು ಅದನ್ನು ಪೋಷಣೆ ಮಾಡಿ, ನೀರು ಹಾಕಿ, ಗೊಬ್ಬರ ಹಾಕಿ, ಬಿತ್ತನೆ ಮಾಡಿ, ಪಟ ಮಾಡಿ, ಫಸ್ಟ್ ಪಟ ಮಾಡ್ಕೊಬೇಕು, ಬಿತ್ತನೆ ಮಾಡಿ, ಅದೆಲ್ಲ ಮಾಡಿದ್ದಾರೆ, ಆಯಿತಾ? ಯಾರೋ ನಮ್ಮೂರೇ ಅಂತೆ, ಬಟ್ ಯಾರು ಅಂತ ಇನ್ನೂ ಗೊತ್ತಿಲ್ಲ. ಓಕೆನಾ? ಅವರು ಮಾಡಿರೋರು, ಈ ವಿಡಿಯೋ ನೋಡೋರು ಗೊತ್ತಾಗುತ್ತೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು 20 ದಿನ ಏನು ಮಾಡಿದ್ದಾರೆ, ಅವ್ರ ಕಷ್ಟನ ನೀರಲ್ಲಿ ಹೋಮ ಮಾಡ್ದಂಗೆ ಮಾಡಿಬಿಟ್ಟಿದ್ದಾರೆ. ಅದನ್ನು ಏನು ಮಾಡಿದ್ದಾರೆ ಅಂದರೆ, ಕಳೆ ಔಷಧಿ ಬರುತ್ತಲ್ಲ, ಅದು ತುಂಬ ಪವರ್ಫುಲ್. ನೀವು ಇವಾಗ ಬಿಸಿಲಲ್ಲಿ ನೀವು ಕಳೆ ಔಷಧಿ ಹೊಡಿತು ಅಂದರೆ ಇನ್ನೊಂದು ಅವರ್ಗೆ ಕಳೆ ಆಗಿರಲಿ, ಹೂವಿನ ಗಿಡ ಆಗಲಿ ಒಣಗೋಗ್ಬಿಡುತ್ತೆ. ಸೊ ಆ ಕಳೆ ಔಷಧಿನ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನೈಟ್ ಏನೋ ಅವರೆಲ್ಲ ಮಲ್ಕೊಂಡ್ಮೇಲೆ ಹೋಗಿ ಕಳೆ ಔಷಧಿನ ಸ್ಪ್ರೇ ಮಾಡಿದ್ದಾರೆ. ಒಂದು 5ರಿಂದ 6 ಪಟ ಇದೆ, ದೊಡ್ಡ ಪಟ. ಈಗ ಶುಂಠಿ ಪಟ ನೋಡಿರ್ತೀರಲ್ವ ನೀವು, ಶುಂಠಿಗೆ ಹೇಗೆ ಮಾಡಿರ್ತಾರೆ ಅದಕ್ಕಿಂತ ದೊಡ್ಡ ಪಟ. ಅದೊಂದು ವಿಡಿಯೋ ಇದೆ, ನಾವು ಲಾಸ್ಟಲ್ಲಿ ಹಾಕ್ತೀನಿ. ಅದು ಅವರು ಯೂಟ್ಯೂಬ್ಗೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ, ವಿಡಿಯೋ ಮಾಡ್ಕೊಂಡಿದ್ದಾರಲ್ವ, ಉದ್ದುದ್ದ ವಿಡಿಯೋ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನು ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ನ ಹಾಕ್ತೀನಿ, ನೀವು ನೋಡಬಹುದು. ಅದನ್ನ ಏನು ಮಾಡಿದ್ದಾರೆ, ಮಿಡ್ ನೈಟಲ್ಲಿ ಹೋಗಿ ಕಳೆ ಔಷಧಿನ ಹೊಡೆದಿದ್ದಾರೆ. ಇವರು ಬೆಳಗ್ಗೆ ಹೋಗಿ ನೋಡಿದ್ರಲ್ಲಿ ಸೊಸಿಗಳೆಲ್ಲ ಒಣಗೋಗಿದೆ ಗೈಸ್. ಅವರು ಎಷ್ಟು ಬೇಜಾರಾಗಿದ್ದಾರೆ ಅಂತ ಹೇಳಿದ್ರೆ, ಹತ್ತತ್ರ 20-25 ದಿನಗಳು ಅವರು ಕಷ್ಟಪಟ್ಟು ಮಾಡಿದ್ದಾರೆ. ಇನ್ನೇನು ಆ ಪಟಗಳನ್ನ ಎಲ್ಲ ಇನ್ನೊಂದು ವಾರ ಬೆಳೆದ ಮೇಲೆ ಪಟಗಳನ್ನೆಲ್ಲ ಇದು ಮಾಡಿ ನೆಡಬೇಕಿತ್ತು ಗದ್ದೆಗೆ. ಅದು ತಂಬಾಕು ಸಸಿಗಳನ್ನ ನೆಡಬೇಕಿತ್ತು, ಹೊಗೆ ಸಸಿಗಳನ್ನ. ಸೊ ಯಾರೋ ಆಗದೆ ಇರೋಂತಹ ವ್ಯಕ್ತಿಗಳು, ಆಗದೆ ಇರೋರು, ಯಾರು ಬೇಕಾದರೋ ಬೇಡದಿರೋರು ನಂಗೆ ಗೊತ್ತಿಲ್ಲ. ಸೊ ಅವರ ಪ್ರಕಾರ ನಮ್ಮ ಮುಂಡೂರವರೇ ಮಾಡಿದ್ದಾರೆ ಅನ್ನೋದು ಅವರ ಒಂದು ಇದು ಏನೋ ಅನುಮಾನ. ಬೇರೆ ಊರವ್ರು ಬಂದು ಯಾರೋ ಮಾಡಲ್ಲ, ನಮಗೆ ಆಗದೆ ಇರೋಂತಹ ಪರ್ಸನ್ಸು ಯಾರೋ ಮಾಡಿದ್ದಾರೆ ಅನ್ನೋದು. ಬಟ್ ಯಾರು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ನಾನು ವಿಡಿಯೋ ನೋಡಿದ್ರು ಗೊತ್ತಾಗುತ್ತೆ. ಸೊ ಅವರು ಒಂದು ಹೇಳಿದ್ರು, ಫೇಸ್ಬುಕ್ಕಲ್ಲಿ ಹಾಕಿದ್ರು. ನಂದೇನಾಯಿತು ಅಂತ ಹೇಳಿದ್ರೆ, ಆ ಅಣ್ಣನೇ ವಿಡಿಯೋ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನಮ್ಮ ಮುಂಡೂರವ್ರು ಯಾರೋ ಅದು ವಿಡಿಯೋ ತೆಗೆದು ಹಾಕಿದ್ದಾರೆ ಅಂತ ಹೇಳಿ. ಹೌದು ಅಣ್ಣ, ಯಾರೋ ಈ ಥರ ಮಾಡಿಬಿಟ್ಟಿದ್ದಾರೆ ಪಾಪಿಗಳು ಅಂತ ಕಮೆಂಟ್ ಹಾಕಿದೆ. ಸೊ ಆ ಅಣ್ಣ ನನಗೆ ರಿಟರ್ನ್ ಕಮೆಂಟ್ ಹಾಕಿದ್ರು, ಹೌದು ಈ ಥರ ಮಾಡಿಬಿಟ್ಟಿದ್ದಾರೆ ಸಿಸ್ಟರ್, ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಲ್ವಾ, ಸೊ ಈ ವಿಡಿಯೋನ ಎಲ್ರಿಗೂ ಗೊತ್ತಾಗಬೇಕು, ಯಾವ ಥರ ಮಾಡಿದ್ದಾರೆ ಇವರು ಅನ್ನೋದು ಎಲ್ಲರ ಹತ್ರನೂ ಗೊತ್ತಾಗಬೇಕು. ದಯವಿಟ್ಟು ಸೊ ಪ್ಲೀಸ್ ಯೂಟ್ಯೂಬ್ ಚಾನಲ್ ಹಾಕಿ ಅಂತ ಹೇಳಿದರು. ಓಕೆ ಅಣ್ಣ, ನಾನು ಹಾಕ್ತೀನಿ ಅಂತ ಹೇಳಿದೆ. ಆ ಕಮೆಂಟ್ನು ಕೂಡ ಇಲ್ಲಿ ಸೈಡಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ನೋಡ್ಕೊಳ್ಳಿ, ಅಣ್ಣ ಮಾಡಿರೋದು. ಓಕೆ ಅಂತ ಹೇಳಿದೆ. ಆ್ಯಂಡ್ ಥ್ಯಾಂಕ್ ಯು ಅಂದರು. ಆ್ಯಂಡ್ ಇನ್ಬಾಕ್ಸಿಗೆ ಬಂದು ಫೇಸ್ಬುಕ್ಕಲ್ಲಿ ನನಗೆ ಮೆಸೇಜ್ ಮಾಡಿದ್ರು, ಸಿಸ್ಟರ್ ವಿಡಿಯೋ ಕಳಿಸಿದ್ವಿ ನೋಡಿ, ಸೊ ನಿಮ್ಮ ಯೂಟ್ಯೂಬಲ್ಲಿ ಹಾಕಿ, ಎಲ್ಲರಿಗೂ ಗೊತ್ತು, ಹಳ್ಳಿಗಳಲ್ಲೂ ಈ ಥರ ಆಗದೆ ಇರುವಂತಹ ಪರ್ಸನ್ಸು ಹೇಗೆಲ್ಲ ಮಾಡ್ತಾರೆ ಅಂತ ಗೊತ್ತಾಗಲಿ ಅಂತ ಹೇಳಿದ್ರು. ಓಕೆ ಅಣ್ಣ ಅಂದಿದೆ. ಬಟ್ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವ್ರು ಕಳಿಸೇನೆ ಒಂದು 5 ಡೇಸ್ ಆಯಿತು, ನಾನು ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನೆನಪಿಸ್ಕೊಂಡು ಅಯ್ಯೋ ಮಾಡಲೇ ಇಲ್ವಲ್ಲ ಅಂತ ಹೇಳಿ ಮಾಡ್ತಾ ಇರೋವಂಥದ್ದು. ಸೊ ಯಾರು ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಗೈಸ್. ಈ ಥರ ಮಾಡೋದ್ರಿಂದ ಅವ್ರಿಗೆ ಏನು ಸಿಗುತ್ತೆ ಅಂತಲೂ ಗೊತ್ತಿಲ್ಲ. ಸಿಟಿಗಳಲ್ಲಿ ಮಾತ್ರ ಈ ಥರ ಜನಗಳಿರಲ್ಲ, ಹಳ್ಳಿಗಳಲ್ಲೂ ಇರ್ತಾರೆ. ಸೊ ಎಲ್ಲ ಹತ್ರನೂ ಇರ್ತಾರೆ. ಸೊ ಅವರ ಪರಿಶ್ರಮ
20 ದಿನದ ಪರಿಶ್ರಮನ ಅವರು ಒಂದು 10 ನಿಮಿಷ, ಒಂದು ಗಂಟೆಯಲ್ಲಿ ಒಂದು ಕಳೆ ಔಷಧಿನ ಹೊಡೆದ್ಬಿಟ್ಟು ಹಾಳು ಮಾಡಿ ಹಾಕಿದ್ದಾರೆ. ಸೊ ರೈತರು ಕಷ್ಟ ಹೆಂಗೆ ಅಂತ ಹೇಳಿದ್ರೆ, ನಾನು ರೈತರ ಮಗಳೇನೇನೆ, ನಾವು ಗದ್ದೆ ಮಾಡ್ತೀವಿ, ಎಲ್ಲನೂ ನಮಗೂ ಗೊತ್ತು. ಅಂದರೆ ನಾವು ಗದ್ದೆ ಹತ್ರ ಹೋಗಿ ಮಾಡಿಲ್ಲ, ಬಟ್ ನಾವು ಬೆಳೆದಿರೋದು ಹುಟ್ಟಿರೋದು ಇವಾಗ ಇರೋದೆಲ್ಲ ಹಳ್ಳಿದೇನೆ ಆಯಿತಾ. ಮಳೆ ಬರಬೇಕು, ಅಲ್ಲೇನೋ ಬಿತ್ತನೆ ಮಾಡ್ತೀವಿ, ಮಳೆ ಬರಲಿಲ್ಲ, ಅಥವಾ ಅತಿಯಾಗಿ ಮಳೆ ಬಂತು, ಎಲ್ಲ ಹಾಳಾಗೋಯ್ತು, ಅಥವಾ ಮಳೆನೇ ಬರಲಿಲ್ಲ, ಬರಗಾಲ ಬಂತು. ಬಟ್ ಈ ಸಿಟಿಲಿ ಹಂಗಲ್ಲ, ನೀವು ಹೆಂಗೋ ಕಷ್ಟ ಕೆಲಸ ಮಾಡ್ತೀರಾ, ಒಂದು ತಿಂಗಳು ಅಥವಾ ಒಂದು ತಿಂಗಳು ಕೆಲಸ ಮಾಡಲಿಲ್ಲ, ತಿಂಗಳು ಪೇಮೆಂಟ್ ಬಂದೇ ಬರುತ್ತೆ. ಒಂದು ಎಕ್ಸಾಂಪಲ್ 30,000 ಅಂತ ಇದ್ರೆ ನಿಮಗೆ ಪ್ರತಿ ಬರುತ್ತೆ, ಅಥವಾ 30,000 ಬರುತ್ತೆ. ಬಟ್ ನಮ್ಮ ಹಳ್ಳಿ ಜೀವನದಲ್ಲಿ ಹಾಗಲ್ಲ. ಈ ತಿಂಗಳು ಏನೋ ಮಳೆ ಬಂತು, ಒಂದು ಸ್ವಲ್ಪ ಚೆನ್ನಾಗಿತ್ತು. ಎಕ್ಸಾಂಪಲ್ ಒಂದು ಮೆಣಸಿನ್ಕಾಯಿ ಗಿಡನೇ ತಗೊಳ್ಳಿ, ಹೌದು ಇಷ್ಟು ಚೆನ್ನಾಗಿ ಬಂದಿದ್ದು ಗಿಡ, ಎಕ್ಸಾಂಪಲ್ ತುಂಬ ಅತಿಯಾದ ಮಳೆ ಬಂದು ಆ ಗಿಡನೇ ಸತ್ತೋಗೋಂಥ ಚಾನ್ಸಸ್ ಇರುತ್ತೆ, ಅದು ಹಾಳಾಗಿ ಹೋಗ್ಬಿಡುತ್ತೆ. ಅಂದರೆ ಅದು ನಾವು ಖರ್ಚು ಮಾಡಿರ್ತೀವಿ, ಅಷ್ಟು ಖರ್ಚು ದುಡ್ಡಾದ್ರು ನಮ್ಮ ಹತ್ರ ಬರುತ್ತಾ ಅಥವಾ ಪ್ರಾಫಿಟ್ ಬರುತ್ತಾ ಅಂತ ಹೇಳೋಕ್ಕೆ ಆಗಲ್ಲ. ಹಾಕಿರ್ತೀವಿ ಆಯಿತಾ, ಭೂಮಿ ಮೇಲೆ ನಂಬಿ ರೈತರು ಹಾಕಿರ್ತಾರೆ, ಅದು ಕೈಗೆ ತಗೋಬೇಕಾದ್ರೆ ಅದು ಬರುತ್ತಾ ಬರಲ್ವೋ ಗೊತ್ತಿಲ್ಲ. ಎಷ್ಟೋ ಜನಗಳು ಅಂದರೆ ಭೂಮಿ ಮೇಲೆ ಹಾಕಿ ವ್ಯವಸಾಯ ಮಾಡಿ ಪ್ರಾಫಿಟ್ ಕಂಡಿರೋರು ಇದ್ದಾರೆ, ಓಕೆನಾ. ಅದೇ ರೀತಿ ತುಂಬ ವರ್ಷಗಳಿಂದ ಮಾಡಿ ಒಂದು ಲೆವೆಲ್ಗೆ ಬಂದು ಒಂದೇ ಸಲ ವ್ಯವಸಾಯದಲ್ಲಿ ಎಲ್ಲನೂ ಕಳ್ಕೊಂಡು ಲಾಸ್ ಆಗಿರೋಂಥವ್ರು ಇದ್ದಾರೆ. ಸೊ ಎಲ್ಲನೂ ನೋಡ್ತೀವಿ, ಪ್ರಾಫಿಟ್ ಮಾಡಿ ಬರುತ್ತೆ ಇರೋರು ಅಂತೂ ನೋಡಿದ್ದೀನಿ. ಭೂಮಿ ತಾಯಿನ ನಂಬಿ ದುಡ್ಡು ಹಾಕಿ ಅತಿಯಾದ ಮಳೆ ಅಥವಾ ಬಿಸಿಲು ಇನ್ನೊಂದು ಮತ್ತೊಂದು ಕಾರಣಗಳಿಂದ ಲಾಸ್ ಆಗಿರೋದನ್ನು ನೋಡಿದ್ದೀವಿ. ಬಟ್ ಅದು ಪ್ರಕೃತಿ ವಿಕೋಪಗಳಿಂದ ಆದರೆ ಓಕೆ ಆಯಿತಾ. ಬಟ್ ಜನಗಳೇ ಈ ಥರ ಮಾಡಿದಾಗ ಬೇಕು ಅವರೇನೋ ಮಾಡ್ತಾ ಇದ್ದಾರೆ ಅಂತ ಬೇಕು ಅಂತ ಹೇಳಿ ಜನಗಳೇ ಮಾಡಿದಾಗ ಅದಕ್ಕೆ ಏನು ಮಾಡಬೇಕು ಹೇಳಿ. ಅವ್ರ ಹತ್ರ ಇವಾಗ ಏನೋ ಒಂದು ಪ್ರೂಫ್ ಇಲ್ಲ ಆಯಿತಾ, ಏನೋ ಒಂದು ನೀವು ಹೇಳ್ಬೋದು, ಕಂಪ್ಲೇಂಟ್ ಕೊಡ್ಬೋದಲ್ವ ಅಂತ. ಹಳ್ಳಿ ಕಡೆ ಯಾರು CCTV ಹಾಕಿಸ್ಕೊಳ್ಳಲ್ಲ, ಗದ್ದೆ ಹತ್ರ ಮನೆ ಕಟ್ಕೊಂಡು ಇರೋರು ಅಂತ. ಇವ್ರು ಮಧ್ಯರಾತ್ರಿ ಬಂದು ಯಾರೋ ವ್ಯಕ್ತಿ ಥರ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ, ಓಕೆನಾ. ಈಗ ಯಾರ ಮೇಲೆ ಅಂತ ಅವ್ರು ಕಂಪ್ಲೇಂಟ್ ಕೊಡ್ಬೋದು. ಈಗ ಸಿಟಿಲ ಆದರೆ ಸೊ ಯಾವುದಾದ್ರೂ ಒಂದು ರೋಡಲ್ಲಿ CCTV ಇರುತ್ತೆ, ಯಾವುದಾದ್ರೂ ಒಂದು ರೋಡಲ್ಲಿ CCTV ಇರುತ್ತೆ. ಸೊ ಏನೋ ಒಂದು ಚೆಕ್ ಮಾಡಿ ಏನೋ ಒಂದು ಮಾಡಬಹುದು. ಬಟ್ ಹಳ್ಳಿ ಕಡೆ ಆ ಥರ ಆಪ್ಷನ್ಸ್ ಇರಲ್ಲ. ಯಾರು ಮಾಡಿದಾರೋ ಏನೋ ಗೊತ್ತಿಲ್ಲ. ಅವರು ನನಗೆ ತುಂಬ ಬೇಜಾರಲ್ಲೇ ಮೆಸೇಜ್ ಮಾಡಿದ್ರು, ಅಣ್ಣ ನಾನು ಒಂದೇ ಮಾತು ಹೇಳಿದ್ದು, ಅಣ್ಣ ದೇವ್ರು ಇದ್ದಾನೆ. ಸೊ ನೀವು ಅಷ್ಟು ಕಷ್ಟಪಟ್ಟು ಅವ್ರು ಮಾಡಿಲ್ಲ, ಅವ್ರ ತಮ್ಮ ಊರಲ್ಲಿದ್ದಾರೆ, ಅವ್ರ ತಮ್ಮ ವ್ಯವಸಾಯ ಮಾಡೋದು. ಸೊ ನೀವು ಇಷ್ಟು ಕಷ್ಟಪಟ್ಟು ನಿಮ್ಮ ಮನೆಯವರೆಲ್ಲ ಮಾಡಿದಾರಲ್ವ, ದೇವ್ರು ಇದ್ದಾನೆ ಅಣ್ಣ, ನೋಡ್ಕೊತಾನೆ, ಇನ್ನೇನು ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ ಅಂದೆ. ಅವ್ರು ಹೇಳಿದ್ರು ಇವತ್ತು 25,000 ಕೊಟ್ಟು ತಂಬಾಕು ಸಸಿಗಳನ್ನ ತೊಗೊಂಡಿದ್ದಾರಂತೆ. ಅವ್ರು ಹಾಕಿದ್ದು ಪಟಗಳು ಸಸಿಗಳು ಹೋಯ್ತು, ಎಲ್ಲ ಒಣಗಿ ಹೋಗಿದೆ ಕಂಪ್ಲೀಟಾಗಿ. ಈಗ 25,000ಕ್ಕೆ ದುಡ್ಡು ಕೊಟ್ಟು ಅವರು ಹೊಸದಾಗಿ ಸಸಿಗಳನ್ನ ತೊಗೊಂಡಿದ್ದಾರೆ, ಅದನ್ನು ನೆಡಕ್ಕೆ ಗದ್ದೆಗೆ ಅಂತ ಹೇಳಿ. ಸೊ ದಯವಿಟ್ಟು ಯಾರೂ ಮಾಡಬೇಡಿ. ಯಾವ್ದಾದ್ರು ನಮ್ಮೂರವರೇ ನೋಡ್ತಿರ್ಬೋದೇನೋ, ಮುಂಡೂರವರೇ ನೋಡ್ತಿರ್ಬಹುದೇನೋ, ನೋಡ್ತೀರಾ ಅನ್ಕೊತೀನಿ. ದಯವಿಟ್ಟು ಯಾರೂ ಮಾಡಬೇಡಿ ಆಯಿತಾ. ಅವ್ರು ಬೆಳೆದಿದ್ದು ಅವ್ರಿಗೆ, ನಿಮಗೆ ಬೆಳೆದಿದ್ದು ನಿಮಗೆ. ಬೇಕು ಅಂತಲೇ ಹೇಳಿ ಯಾರ್ದು ಮಾಡಬೇಡಿ ಪ್ಲೀಸ್. ಏನಕ್ಕಂದ್ರೆ ಅವರು ತುಂಬ ಕಷ್ಟಗಳು ಪಟ್ಟಿರ್ತಾರೆ. ಏನದೆಲ್ಲ ಒಂದಿನ 2 ದಿನದಲ್ಲಿ ಆಗೋವಂಥದ್ದು ಅಲ್ವೇ ಅಲ್ಲ. ಅವ್ರು 20 ದಿನ ಸಸಿಗಳನ್ನ ಬೆಳೆಸಿರೋದು, ಇನ್ನೊಂದು ವಾರ, ಇನ್ನೊಂದು 10 ದಿನ ಆ ಗಿಡಗಳನ್ನ ನೆಡಬೇಕಿತ್ತು. ಈಗ ಕಳೆ ಔಷಧಿ ಹೊಡೆದ್ಬಿಟ್ಟು ಅದನ್ನು ಹಾಳು ಮಾಡಿದ್ರು. ಸೊ ಅದನ್ನೇ ಆ ಥರ ಯಾರೂ ಮಾಡಬೇಡಿ ಅಂತ. ಆದಷ್ಟು ಈ ವಿಚಾರನ ಶೇರ್ ಮಾಡಿ. ನಮ್ಮ ಮುಂಡೂರವರೇ ನೋಡ್ತಿರ್ಬೋದು, ಹೌದು ಎಲ್ರಿಗೂ ಶೇರ್ ಮಾಡಿ. ಯಾರು ಮಾಡಿದ್ದಾರೆ ಅವ್ರಿಗೇನೆ ಮನಸ್ಸಲ್ಲಿ ಒಂದು ಅಳುಕು ಕಾಣಬೇಕು, ಹೌದಾ ನಾನು ಮಾಡಿಬಿಟ್ನಾ, ಮಾಡಬಾರ್ದಿತ್ತು ಅನ್ನೋದು ಒಂದು ಮನಸ್ಸಲ್ಲಿ ಬರಬೇಕು ಅವರಿಗೆ. ಅದು ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಬಟ್ ಅವ್ರು ನನ್ನ ವಿಡಿಯೋ ನೋಡಿದಾಗ ಇದು ಇಲ್ಲಿ ತನಕ ಸ್ಪ್ರೆಡ್ ಆಗಿದೆಯಾ ಅನ್ನೋದಂತೂ ಆಶ್ಚರ್ಯ ಆಗೇ ಆಗುತ್ತೆ. ಈ ಹುಡುಗಿ ವಿಡಿಯೋ ಮಾಡಿ ಹಾಕ್ತಿದ್ಯಾ ಅನ್ನೋ ಥರನೂ ಸ್ಪ್ರೆಡ್ ಆಗೇ ಆಗುತ್ತೆ. ಸೊ ಇಷ್ಟೇ ಗೈಸ್ ಹೇಳೋದು, ರೈತರ ಜೀವನ ತುಂಬ ಕಷ್ಟ. ಪ್ರಕೃತಿ ಕಡೆಯಿಂದ ರೈತರಿಗೆ ಸಮಸ್ಯೆಗಳಾಗೋದು ಒಂದು ಕಡೆ, ಆಗದೆ ಇರೋ ಮನುಷ್ಯರುಗಳಿಂದನೂ ಕೂಡ ಸಮಸ್ಯೆ ಆಗುತ್ತೆ. ವ್ಯವಸಾಯ ಮಾಡೋದು ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ. ವ್ಯವಸಾಯಕ್ಕೆ ಇಳಿಬೇಕು ಅಂದರೆ ಅದೊಂಥರ ಚಾಲೆಂಜ್ ಜೀವನ ಅದು, ಓಕೆನಾ. ಅದಕ್ಕೋಸ್ಕರ ಈಗ ತುಂಬ ಜನಗಳು ವ್ಯವಸಾಯ ಮಾಡ್ದೇ ವ್ಯವಸಾಯ ಬಿಟ್ಟು ಬೇಕಾದಂಗೆ ಜಮೀನಿರುತ್ತೆ, ಓಕೆ ಆಯಿತಾ. ನನ್ನ ಮಗಳು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ, ಅದಕ್ಕೆ ಟೇಕ್ಗಳನ್ನ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸಾರಿ, ಬೇಜಾರು ಮಾಡ್ಕೊಬೇಡಿ. ತುಂಬ ಅಲ್ಲಿ ಇದ್ರ ಮೇಲೆಲ್ಲ ಹತ್ತಕ್ಕೆ ಹೋಗ್ತಾ ಇದ್ದಾಳೆ, ಏನಾದ್ರು ಬಿದ್ದರೆ ಏನಾದ್ರು ಆದರೆ ಅದಕ್ಕೋಸ್ಕರ ಕ್ಯಾಮ್ರಾನ ಆಫ್ ಮಾಡಿದೆ. ಸೊ ಇದರಿಂದಾಗಿ ಈ ಥರ ವ್ಯವಸಾಯ ಮಾಡೋದಷ್ಟು ಸುಲಭ ಇರಲ್ಲ ಅಂತಲೇ ಹೇಳಿ. ಬೇಕಾದಂಗೆ ಜಮೀನಿದ್ರು, 5 ಎಕರೆ 6 ಎಕರೆ 10 ಎಕರೆ 20 ಎಕರೆ ಜಮೀನಿದ್ರು ಪಾಳು ಬಿಟ್ಬಿಟ್ಟು ವ್ಯವಸಾಯ ಮಾಡ್ದೇ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತಾ ಇದ್ದಾರೆ. ತಿನ್ನಕ್ಕೆ ಅನ್ನನೇ ಇರಲ್ವೇನೋ ಇನ್ನೊಂದು ಸ್ವಲ್ಪ ವರ್ಷಗಳು ಹೋದರೆ. ಸೊ ಭತ್ತ ಬೆಳೆಯೋರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ ಹೇಳಿ. ತಂಬಾಕು
ಅದನ್ನು ಸರ್ಕಾರನೇ ಏನು ಪರ್ಮಿಷನ್ ಕೊಟ್ಟು ನೀವು ಬೆಳೀರಿ, ನೀವು ಮಾಡಿ ಅಂತ ಹೇಳಿದಾಗ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅಂದರೆ ಹೆಲ್ತ್ಗೆ ತಪ್ಪು, ಯಾಕಂದರೆ ಬೀಡಿ ಸಿಗರೇಟ್ಗೆಲ್ಲ ಹಾಕ್ತಾರೆ, ಹೆಲ್ತ್ ರಿಲೇಟೆಡ್ ತೊಗೊಂಡ್ರೆ ಅದು ತಪ್ಪು. ಬಟ್ ಅದನ್ನು ಗೌರ್ಮೆಂಟೇ ಪರ್ಮಿಷನ್ ಕೊಟ್ಟು ನೀವು ಬೆಳಿಬೋದು, ನಾವು ಮಾರಾಟ ಮಾಡ್ತೀವಿ, ಮಾರಾಟ ಮಾಡೋಕ್ಕೆ ಯಾವುದೋ ಒಂದು ಕಂಪ್ನಿಗೆ ಒಂದು ಇದಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಗೌರ್ಮೆಂಟೇ ಮಾಡಿದಾಗ ಅದನ್ನೆಲ್ಲ ಕ್ವಶನ್ ಮಾಡೋಷ್ಟು ನಾನು ಇನ್ನೂ ಬೆಳೆದಿಲ್ಲ. ಓಕೆನಾ, ಅದು ಮುಂದೆ ನೋಡೋಣ. ಯಾರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡಿದ್ರೆ ಅಂಥದ್ದನ್ನು ತಂಬಾಕನ್ನು ನಿಷೇಧ ಮಾಡ್ಬೋದು. ಮಾಡಿದ್ರೆ ಇನ್ನೂ ಖುಷಿ, ನನಗೂ ಖುಷಿ. ಬಟ್ ಈ ಥರ ಕಷ್ಟಪಟ್ಟು ಬೆಳೀತಾ ಇದ್ದಾರೆ ರೈತರು. ಓಕೆನಾ, ಅದು ಬೆಳೆದಿದ್ದನ್ನ ಇವರು ಯಾರೋ ಥರ್ಡ್ ಪರ್ಸನ್ ಆಗದೆ ಹೋದವರು ಈ ಥರ ಎಲ್ಲ ಮಾಡಿದಾಗ ಅವ್ರ ಫ್ಯಾಮಿಲಿಯವ್ರಿಗೆ ಎಷ್ಟು ಬೇಜಾರಾಗಿದೆ. ಏನು ಅವಣ್ಣ ಹೇಳಿದ್ರು, ನಾನು 3-4 ದಿನದಿಂದ ಕರೆಕ್ಟಾಗಿ ಊಟ ಮಾಡಿಲ್ಲ ಸಿಸ್ಟರ್, ನಿದ್ದೆ ಬರ್ತಾ ಇಲ್ಲ, ನಾನು ಏನಾದರೂ ಮಾಡಬೇಕು, ಇದನ್ನು ಇಲ್ಲಿಗೆ ನಾನು ಬಿಡಲ್ಲ, ನಾನು ನನ್ನ ಹತ್ರ ಅಂದರೆ ಅದು ಏನು ಒಣಗೋಗಿದೆ ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದಾರೆ. ಸೊ ಏನೋ ಒಂದು ಮಾಡ್ತೀನಿ ನಾನು, ಬಟ್ ಸ್ವಲ್ಪ ಪ್ರೂಫ್ ಇಲ್ದೇ ನಾವೇನೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಸುಮ್ಮನಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಸುಮ್ಮನೆ ಇರಲ್ಲ ಅಂತಲೂ ಕೂಡ ಅವ್ರು ಹೇಳಿದ್ರು. ಅಷ್ಟು ಅವರು ಒಂಥರ ಟೆನ್ಷನ್ ತಗೊಬಿಟ್ಟಿದ್ದಾರೆ, ತಲೆಗೆ ಹಾಕ್ಕೊಂಡಿದ್ದಾರೆ. ಯಾರಿಗೆ ಆದ್ರೂ ಅಯ್ಯೋ ಒಂದು 10 ರೂಪಾಯಿ ಪೆನ್ ಕಳೆದೋದ್ರೇ ನಾವು ಕೊರಗ್ತೀವಿ, ಒಂದು 100 ರೂಪಾಯಿ ರೋಡಲ್ಲಿ ಬಿದ್ದೋದ್ರೇ ಅಷ್ಟು ಕೊರಗ್ತೀವಿ. ಅವರು 20 ದಿನದಿಂದ ಅಷ್ಟೊಂದು ಖರ್ಚು ಮಾಡಿ, ಬಿತ್ತನೆ ಮಾಡಿ, ಪಟ ಮಾಡಿ, ಅದಕ್ಕೆ ನೀರು ಹಾಕಿ, ಔಷಧಿ ಹೊಡೆದು ಮಗು ಥರ ಸಾಕಿರೋ ಅಂತಹ ಗಿಡಗಳನ್ನ ಒಂದು ನೈಟ್ ಒಳಗಡೆ ಅವರು ಕಳ್ಕೊತಾರೆ ಅಂದರೆ ಇಟ್ಸ್ ನಾಟ್ ಈಸಿ ಟಾಪಿಕ್. ಬಟ್ ನಾನು ನಿಮಗೆ ಹೇಗೆ ಕನ್ವೆ ಮಾಡ್ಬೋದು ಅದನ್ನು ನನ್ನ ಸ್ಟೈಲಲ್ಲಿ ಕನ್ವೆ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡ್ತಿರೋರು ಆದಷ್ಟು ಶೇರ್ ಮಾಡಿ. ಆ್ಯಂಡ್ ಯಾರು ಮಾಡಬೇಡಿ ಅಂತ ಹೇಳ್ತೀನಿ, ಪ್ಲೀಸ್ ಯಾರು ಮಾಡಬೇಡಿ. ಇನ್ನೊಬ್ರದ್ದು ಜಮೀನು ಅಥವಾ ಇನ್ನೊಬ್ರು ವ್ಯವಸಾಯನ ಹಾಳು ಮಾಡಿ ನಿಮ್ಗೇನೂ ಸಿಗಲ್ಲ. ನೀವು ಅವ್ರದ್ದು ಹಾಳು ಮಾಡಿದ್ರೆ ದೇವರು ಕಾಯ್ತಾ ಇರ್ತಾನಂತೆ ನಿಮ್ಮದು ಹಾಳು ಮಾಡೋಕ್ಕೆ. ಟೈಮ್ ಬರುತ್ತೆ, ಯಾಕಂದರೆ ನೀವು ಅವ್ರದ್ದು ಎಷ್ಟು ಹಾಳು ಮಾಡಿದ್ದೀರಾ ಅದಕ್ಕೆ 10ರಷ್ಟು ಹೋಗುತ್ತೆ. ಅದನ್ನು ನಾನು ನಂಬಿದ್ದೀನಿ. ಯಾಕಂದರೆ ಎಲ್ಲ ವಿಚಾರದಲ್ಲೂ, ಅದೊಂದು ವ್ಯವಸಾಯ ವಿಚಾರ ಅಂತ ಹೇಳಿಲ್ಲ, ಲೈಫಲ್ಲಿ ಎಲ್ಲ ನೀವು ಏನು ಮಾಡಿದ್ದೀರಾ ಅದು ನಿಮಗೆ ಕರ್ಮ ಹೊಡುತ್ತೆ. 10 ಬರಬೇಕಾದ್ರೆ 10% ಜಾಸ್ತಿನೇ ಬರುತ್ತಂತೆ. ನಾನಿವತ್ತು ಏನು ಮಾಡ್ದೇ ಇವತ್ತಿಷ್ಟು ಅನುಭವಿಸ್ತಾ ಇದ್ದೀನಿ. ಯಾವುದೋ ಒಂದು ಹೋದ ಜನ್ಮದಲ್ಲೋ ಏನು ಕರ್ಮ ಮಾಡಿದ್ನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ. ಈ ಜನ್ಮದಲ್ಲಿ ಏನು ತಪ್ಪು ಮಾಡದೇ ಇದ್ರು ಅಂಥದ್ರಲ್ಲಿ ನೀವು ಈ ಕ್ಷಣದಲ್ಲಿ ತಪ್ಪು ಮಾಡಿರೋ ಅಂಥವ್ರು ಮುಂದೆ ಇನ್ನೊಂದು ಯಾವಾಗಲೂ ಇವಾಗ ಚೆನ್ನಾಗಿರ್ತಾರೆ, ಬಟ್ ಹೊಡೆಯುತ್ತೆ ಕರ್ಮ ಅಂತ ಹೇಳ್ತೀನಿ. ಆ್ಯಂಡ್ ನನ್ನ ವೀಡಿಯೋದಲ್ಲಿ ಹಣ ಬೇಜಾರು ಮಾಡ್ಕೋಬೇಡಿ, ಸ್ಟ್ರಾಂಗ್ ಆಗಿರಿ. ಪಾಪ 25,000 ಕೊಟ್ಟು ನೀವು ಮತ್ತೆ ಗಿಡಗಳನ್ನ ತೊಗೊಂಡು ಮತ್ತೆ ವ್ಯವಸಾಯ ಮಾಡೋಕ್ಕೆ ಮಾಡ್ತಾಯಿದ್ದೀರಾ, ಒಳ್ಳೆಯದಾಗಲಿ. ಆ್ಯಂಡ್ ಇದು ಇವತ್ತಿನ ಟಾಪಿಕ್ ಆಗಿತ್ತು. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ. ನಾನು ಎಲ್ಲ ವಿಡಿಯೋನು ಶೇರ್ ಮಾಡಿ ಅಂತ ಹೇಳಲ್ಲ, ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ, ಶೇರ್ ಮಾಡಿ, ಪ್ರತಿಯೊಬ್ಬರು ನೋಡಲಿ, ಪ್ರತಿಯೊಬ್ಬರು ವ್ಯವಸಾಯ ಮಾಡುವಂತಹ ರೈತರುಗಳು ನೋಡಲಿ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಗೈಸ್. ಈ ಕ್ಲಿಪ್ಪಿಂಗ್ಸ್ನ ಇವಾಗ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ನೀವು ನೋಡ್ಬೋದು. ಸ್ಟಾರ್ಟಿಂಗು ಈ ಥರ ಪಟ ಮಾಡಿದ್ದಾರೆ, ಬೀಜ ಬಿತ್ತನೆ ಮಾಡಿ ಈ ಥರ ಪಟ ಮಾಡಿ ಈ ಥರ ಚಿಕ್ಕ ಸಸಿಗಳಿಂದ ಅವರು ಕಾಪಾಡ್ಕೊ ಬಂದಿರೋವಂಥದ್ದು ನೀವು ನೋಡ್ಬೋದು. ಶುಂಠಿ ಪಟ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಪಟ, 5 ಪಟಗಳು ಏನೋ ಇದೆ. ಇದು ಚಿಕ್ಕದಾಗಿ ಬರ್ತಿದೆ ವಿಡಿಯೋದಲ್ಲಿ, ಸೊ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಇದು ಯಾವುದೋ ವಿಡಿಯೋದಲ್ಲಿ ವ್ಯೂಸ್ಗೋಸ್ಕರ ಅಥವಾ ಲೈಕ್ಸ್ಗೋಸ್ಕರ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಅಣ್ಣ ಹಾಕಿ ಅಂತ ಹೇಳಿದ್ದಕ್ಕೇ ನಾನು ಒಂದು ವಿಡಿಯೋ ಮಾಡಿ ಅವರಿಗೆ ಹೆಲ್ಪ್ ಆಗೋ ರೀತಿ, ಅಂದರೆ ಜನಗಳಿಗೆ ಶೇರ್ ಆಗಿ ಈ ಥರನೂ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ವಿಚಾರ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು ಅಷ್ಟೇ, ಇನ್ಯಾವುದೇ ಉದ್ದೇಶದಿಂದ ಅಲ್ಲ. ಇದು ಚಿಕ್ಕ ಸೊಸಿ, ನೀವು ನೋಡ್ಬೋದು ಎಷ್ಟು ಚಿಕ್ಕ ಸೊಸಿಗಳಿಂದ ಅವರು ಮಾಡ್ಕೊಬಂದಿದ್ದಾರೆ ಅಂತ ಹೇಳಿ. ಕೊನೆಯಲ್ಲಿ ಒಂದು ಫೋಟೋ ಹಾಕಿದ್ದೀನಿ ನೋಡಿ, ಆ ಗಿಡಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ ತಂಬಾಕಲ್ಲಿ ಫುಲ್ಲು ಕಳೆ ಔಷಧಿ ಹೊಡೆದು ಅದು ಫುಲ್ಲು ಒಣಗೋಗಿದೆ. ಸೊ ಇದರಲ್ಲಿ ನೀವು ಕಾಣ್ತಾ ಇರ್ಬೋದು. ಆ್ಯಂಡ್ ಇದನ್ನು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.